ನಾನು ಮೂವಿಗೆ ಹೊಂಟಿದ್ದೀನಿ. ಮನಿ ಫ್ರೆಂಡ್ಸ್ ನಲ್ಲಿ ಬಿಟ್ಟು ನಾನು ಚಾಲೆಂಜ್ ಮಾಡೋಣ, ನೋಡಮ್ಮ ಯಾರು ಡ್ರಾಪ್ ಮಾಡ್ತಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ಹೇಳಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ ವಿಡಿಯೋ. ಅಂಡ್ ಇವಾಗ ಸ್ಪೈಡರ್ ಮ್ಯಾನ್ ಮೂವಿಗೆ ಹೊಂಟಿದ್ದೀನಿ, ಮನಿ ಕಡೆ ಇದೀನಿ, ಸ್ಪೈಡರ್ ಮ್ಯಾನ್ ಮೂವಿಗೆ ಹೊಂಟಿದ್ದೀನಿ. ಅಂಡ್ ನಮ್ ಫ್ರೆಂಡ್ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್. ನಮ್ ಫ್ರೆಂಡ್ ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗಿ ಬಂದಾನ, ಅದ್ರ ಸಲುವಾಗಿ ಅವ್ನ್ ಬರ್ತಿಲ್ಲ. ಆದ್ರೆ ಅವ್ನ್ ಬೈಕ್ ಮೇಲೆ ಹೊಂಟಿದ್ದೀನಿ, ಬರೋತ್ನಾಗ ಅವ್ನ್ ಬೈಕ್ ಮೇಲೆ ಬರ್ತೀನಿ. ಅಂಡ್ ಇವಾಗ ಹೊಂಟಿದ್ದೀನಿ ಸ್ಪೈಡರ್ ಮ್ಯಾನ್ ಮೂವಿಗೆ. ಬನ್ನಿ ಗಾಯ್ಸ್, ಬಿಡ ಇವಾಗ ಹೊಂಟಿದೀವಿ ಗಾಯ್ಸ್. ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡಮ್ಮ, ಬನ್ನಿ ಹೋಗೋಣ. ಇಲ್ಲಿಂದ 18 ಇವಾಗ 9:32 ಆಗೈತಿ. 10 o'clock ಅನ್ನೋಷ್ಟೊತ್ತಿಗೆ 10 o'clock ಅಲ್ಲ 9:50 10 o'clock ಅನ್ನೋಷ್ಟೊತ್ತಿಗೆ ಹೊಡಿತ್ ನನ್ನ ಗಾಡಿನ. ನೋಡಮ್ಮ ಹೆಂಗಾಗತ್ತ ಗಾಯ್ಸ್. ಫೈನಲಿ ಹೊಸಪೇಟೆನಲ್ಲಿ ಎಂಟ್ರಿ ಇದೀವಿ. ಅಂಡ್ ನೆಕ್ಸ್ಟ್ ಹೋಗ್ತಿದೀವಿ. ಅವನಿಗೆ ಕ್ಲಾಸಿಗೆ ಲೇಟ್ ಆಗ್ತಿದೆ. ಅಂಡ್ ನಾನು ಹೋಗ್ತೀನಿ, ಅವ್ರ ಫ್ರೆಂಡ್ ಬರ್ತಿದಾರ ಅನ್ನೋಕೊಂಡ್ ನೋಡಮ್ಮ ಯಾರು ಡ್ರಾಪ್ ಮಾಡ್ತಾರ. ಇವ್ನ್ ಡ್ರಾಪ್ ಮಾಡಿದ್ರೆ ಬೇಸಿ, ಯಾಕಂದ್ರ ಅವ್ರು ಯಾರೋ ಕೂಡ ಗೊತ್ತಿಲ್ಲ ನನಗೆ. ಸುಮ್ನೆ ಹೊಂಟಿದೀವಿ, ಬನ್ನಿ ಗಾಯ್ಸ್ ಹೋಗಮ್ಮ. ಗಾಯ್ಸ್ ಇವಾಗ ನಮ್ ಫ್ರೆಂಡ್ ಹೋಗಿದ್ದಾನೆ, ಬಾಲಾ ಟ್ಯಾಕಿಸ್ ನಲ್ಲಿ ಇದೀವಿ. ಅಂಡ್ ಕ್ಯಾಶ್ ಮರ್ತು ಬಂದ್ಬಿಟ್ಟಿದೀನಿ ಗಾಯ್ಸ್. ಇವಾಗ ಫೋನ್ ಪೇ ಮಾಡ್ತಂದಿದ್ದಾರೆ ನಮ್ಮ ಅಪ್ಪಾಜಿ. ನೋಡಮ್ಮ ಎಷ್ಟು ಜಲ್ದಿ ಆದ್ರೆ ಅಷ್ಟು ಜಲ್ದಿ ಫೋನ್ ಪೇ ಮಾಡಿಸ್ಕೊಂಡು ಕ್ಯಾಶ್ ಇಸ್ಕೊಂಡು ಹೋಗೋದು ಶೋ. ಅಂಡ್ ನಾನು ಯಾವಾಗ್ಲೂ ಮರೆಯಲ್ಲ, ಇದೆ ಫಸ್ಟ್ ಟೈಮ್ ನಾನು ಮರೆಯೋದು. ನಮ್ಮ ಅಪ್ಪಾಜಿ ಅವ್ರು ಇವಾಗ ಫೋನ್ ಪೇ ಮಾಡ್ದಂದ್ರೆ ಕ್ಯಾಶ್ ಇಸ್ಕೋಬೇಕು ಯಾರ ಕಡೆ ಆದ್ರೂ. ಸಿಕ್ತಂದ್ರೆ ಬೇಷಿ. ನೋಡಮ್ಮ ಎಷ್ಟು ಜಲ್ದಿ ಆದ್ರೆ ಅಷ್ಟು ಜಲ್ದಿ ಮಾಡಮ್ಮ, ಬನ್ನಿ ಗಾಯ್ಸ್. ಇಲ್ಲಿ ಟಿಕೆಟ್ ತೆಗೆಸ್ಕೊಂಡಿದ್ದೀನಿ. ಅಂಡ್ ಸ್ವಲ್ಪ ಚಿಪ್ಸ್ ಕೂಡ ಒಂದೆರಡು ತಗೊಂಡಿದ್ದೀನಿ. ಹೋಗಮ್ಮ ಬನ್ನಿ ಗಾಯ್ಸ್, ಎಂಟ್ರಿ ಇದೆ ಬಾಲಾ ಟ್ಯಾಕಿಸ್. ಬನ್ನಿ ಹೋಗಮ್ಮ, ಎಂಟ್ರಿ ಆ ಕಡೆ ಅಂಕಲ್. ಫೈನಲ್ಲಿ ಟಿಕೆಟ್ ತಗೊಂಡು ಎಂಟ್ರಿ ಕೊಟ್ಟು ಇಲ್ಲಿ ಒಳಗೆ ಕುಂತಿದ್ದೀನಿ. ಒಂಥರ ಅನ್ನಿಸ್ತಿದೆ, ಹೋಗ್ತೀನೋ ಇಲ್ಲ ಅಂತ ಅಂತಿದ್ದೆ ಮೊನ್ನೆ ಮಠ. ಅವತ್ತು ಹೇಳಿದ್ದೀನಿ ನಿಮಗೆ ಹೋಗ್ಬೇಕಾಗಿತ್ತು, ಅವಾಗ ಸಂಡೇ ಕೂಡ ಮಿಸ್ ಆಗಿದ್ದೀನಿ. ನಮ್ಮ ಫ್ರೆಂಡು ಬಂದಿಲ್ಲ, ಎಲ್ಲರೂ ಕೈ ಕೊಟ್ಬಿಟ್ಟಾರ. ಆದರೂ ನನ್ನ ಮೇಲೆ ನನಗೆ ನಂಬಿಕಿತ್ತು, ಹೋಗ್ಲೇಬೇಕು ಈ ಫಿಲಮಿಗೆ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಹೋಗ್ಬೇಕಂತಿತ್ತು. ಅಲ್ಲವನಾಗಾದರೂ ಹೋಗೋಣ ಅಂಥೇಳಿ ಇವತ್ತು ಬಂದಿದ್ದೀನಿ. ಎನಿವೈಸ್ ಐ ಆಮ್ ಹ್ಯಾಪಿ. ಆ್ಯಂಡ್ ಮೂವಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 10 to 20 minutesನಲ್ಲಿ. ನೋಡಮ್ಮ, ಥಿಯೇಟ್ರ್ ಬೇಸಿದೆ ಬಾಲಾ ಟ್ಯಾಕಿಸ್ ಅಂತ. ಹಳೆ ಥಿಯೇಟ್ರ್ ಇದ್ದಂಗೆ ಇಲ್ಲ, ನ್ಯೂ ಥಿಯೇಟ್ರ್ ಇದ್ದಂಗೆ ಇದೆ. ನೋಡಿ ಗಾಯ್ಸ್, ಹೇಗಿದೆ ಒಂದು ಆ್ಯಡು. ನೋಡಮ್ಮ ಮೂವಿ ಲೈಟ್ಸ್ ತೆಗೆದಿದ್ದಾರೆ ಗಾಯ್ಸ್. ನೋಡಮ್ಮ ಮಾರ್ವೆಲ್ ಸ್ಟುಡಿಯೋಸ್. ಹೇ ಗಾಯ್ಸ್, ಇವಾಗ ಇಂಟರ್ವಲ್ ಕೊಟ್ಟಿದ್ದಾರೆ. ಆ್ಯಂಡ್ ಮೂವಿ ಫುಲ್ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ನಾನು ಇವಾಗೇ ಒಂದು ಮೂಮೆಂಟ್ ಇತ್ತು, ಮೂಮೆಂಟ್ ಮಿಸ್ ಆಗಿಬಿಟ್ಟಿದ್ದೀವಿ. ಜಸ್ಟ್ ಬ್ರೇಕ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಆ ಪೇಪರ್ ಓದ್ತಾಳೆ ಹೀರೋಯಿನ್ನ. ಆ ಪೇಪರ್ ಓದಿದಾಗ ಫುಲ್ಲು ಎಮೋಷ್ನಲ್ ಫೀಲ್ ಆಗುತ್ತೆ. ಅದು ಇನ್ನೂ ನನಗೆ ಯಾವಾಗ ಸ್ಟಾರ್ಟ್ ಆಗುತ್ತಾ ಅಂತ ನೋಡ್ತಿದ್ದೀನಿ. ಬ್ರೇಕ್ ಕೊಟ್ಟಿದ್ದಾರೆ, ಕಂಟಿನ್ಯೂ ಆಗುತ್ತೆ. ಆ ಹೊತ್ನಲ್ಲಿ ಮಾತ್ರ ಅದು ಎಮೋಷ್ನಲ್ ಫೀಲ್ ಮಾತ್ರ ಭಾರಿ ಇದೆ. ನೋಡ್ಬೇಕು ಅದು ಹೆಂಗಿರುತ್ತೆ ಅಂತ, ನೆಕ್ಸ್ಟ್ ಏನಾಗುತ್ತೆ ಅಂತ. ಅವನು ಫೇಸ್ ರಿವೀಲ್ ಮಾಡ್ತಾನೆ ಹೀರೋಯಿನ್ಗೆ, ಎಲ್ಲ ಮರ್ತೋಗಿರ್ತಾಳೆ, ಅದನ್ನ ರಿವೀಲ್ ಮಾಡ್ತಾನೆ. ನೋಡಮ್ಮ ಹೆಂಗಿರುತ್ತೆ ಅದು ನೋಡ್ಬೇಕಂತ ಫುಲ್ಲು ಕ್ಯೂರಿಯಾಸಿಟಿಲಿದ್ದ ಇದ್ದೀನಿ. ಜಸ್ಟ್ ವೆಯ್ಟಿಂಗ್ ಫಾರ್ ದಟ್ ಮೂಮೆಂಟ್. ಅದು ನಿಜವಾಗ್ಲೂ ಎಮೋಷ್ನಲ್ ಫೀಲ್ ಆಗಿತ್ತು ನಿಜವಾಗ್ಲೂ ನನಗೆ. ಹಿಂಗೆ ನೋಡಮ್ಮ ಏನಾಗುತ್ತೆ. ಇದೇ ಮೂಮೆಂಟ್ ನೋಡಿ ಗಾಯ್ಸ್, ಈ ಮೂಮೆಂಟ್ ಸಲುವಾಗಿ ನಾನು ಎಷ್ಟು ದಿನಲಿದ್ದ ನೋಡಿದ್ದೀನಿ. ಆ್ಯಂಡ್ ಇವತ್ತು ಕ್ಯೂರಿಯಾಸಿಟಿಲಿದ್ದ ಇವತ್ತು ನೋಡ್ತಿದ್ದೀನಿ. ದಿಸ್ ಮೂಮೆಂಟ್ ವೇರ್ ಮೇಕ್ ಮೀ ವೆರಿ 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 ಎಮೋಷ್ನಲ್. ಆ್ಯಂಡ್ ಹೌ ಐ ನೀಡ್ ಟು ರಿಕವರ್ ದಿಸ್ ಮೂವಿ ವಿಲ್ ಟೆಲ್ಸ್. ಫೈನಲಿ ಮೂವಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇನ್ನೊಬ್ಬ ಹೀರೋಯಿನ್ನ, ಮೈನ್ ಹೀರೋಯಿನ್ನ ತೋರಿಸ್ತಿರ್ತಾರೆ. ಆ್ಯಂಡ್ ಅವ್ರ ಫ್ರೆಂಡ್ನ ಲಾಸ್ಟ್ ಮೀಟಪ್ ಆಗ್ತಾರೆ, ಅಲ್ಲೇ ಕಟ್ ಆಗುತ್ತೆ ಮೂವಿ. ಇನ್ನು ಇಂಟ್ರೆಸ್ಟಿಂಗ್ ಇದೆ ಅದು, ನೆಕ್ಸ್ಟ್ ಪಾರ್ಟ್ ಗೊತ್ತಾಗುತ್ತೆ. ಆದರೂ ಫುಲ್ ಕ್ಯೂರಿಯಾಸಿಟಿ ಇತ್ತು. ಲಾಸ್ಟಿಗೆ ಹೀರೋಯಿನ್ನ ಬಿಡ್ತಾರೆ, ನೋಡಮ್ಮ ನೆಕ್ಸ್ಟ್ ಏನಾಗುತ್ತೆ. ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಇತ್ತು, ಎಮೋಷ್ನಲ್ ಫೀಲ್ ಆಗಿತ್ತು. ಇವಾಗ ಫೈನಲಿ ನಮ್ಮ ಫ್ರೆಂಡ್ ಕ್ಲಾಸ್ ಇದಾವಂತೆ, 4 ಗಂಟೆ ಮಟ್ಟ ಎಕ್ಸ್ಟ್ರಾ ಕ್ಲಾಸ್ ಹಾಕಿದಾರಂತೆ. ಅದಕ್ಕೆ ಇವಾಗ ಮನೆಗೆ ಹೊಂಟಿದ್ದೀನಿ ಬಸ್ಸಿಗೆ. ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೀನಿ, ಜಲ್ದಿ ಬಂದಿದೆ ರ್ಯಾಪಿಡೋ. ಆ್ಯಂಡ್ ಇವಾಗ ಹೊಂಟಿದ್ದೀನಿ ಮನೆ ಕಡೆ ವಾಪಸ್ಸು. ಏನು ದೊಡ್ಡ ದೂರ ಇಲ್ಲ, ಆದರೆ ನಮ್ಮ ಗಂಗಾವತಿಗಂತ ಹತ್ರನೇ ಆಗುತ್ತೆ. ಆದರೆ ಟಿಕೆಟ್ ಪ್ರೈಸ್ ಜಾಸ್ತಿ, ಯಾಕಂದರೆ 2 ಟೋಲ್ ಬರ್ತಾವೆ ನಮ್ಮ ಕಡೆ. ಹೊಸಪೇಟೆಲಿದ್ದ ಬರ್ಬೇಕಂದ್ರೆ 2 ಟೋಲ್ ಬರ್ತವೆ. ಅದೇ ಗಂಗಾವತಿ ಕಡೆ ಹೋಗ್ಬೇಕಂದ್ರೆ ಒಂದೇ ಟೋಲ್ ಬರುತ್ತೆ. ಅದ್ರ ಸಲುವಾಗಿ ಕಡಿಮೆ ಪ್ರೈಸ್. ಟಿಕೆಟ್ 57 rupees ಐತಿ. ಇವಾಗ ಹೊಂಟಿದ್ದೀನಿ ಗೈಸ್ ಮನೆ ಕಡೆ. ಎಲ್ಲ ಮಾಲ್ಸ್ ಎಲ್ಲ ಚೆನ್ನಾಗಿದಾವೆ ನಮ್ಮ ಗಂಗಾವತಿಗಂತ. ಸ್ವಲ್ಪ ಗಿಲ್ಟ್ ಫೀಲ್ ಆಗುತ್ತೆ, ಆದರೆ ಒಂದಿನ ಬಂದೇ ಬರುತ್ತೆ ಗಂಗಾವತಿ ಕೂಡ ಇಂಥವೆಲ್ಲ ಬಂದೇ ಬರ್ತಾವ. ಆ್ಯಂಡ್ ಪ್ರೌಡ್ ಫೀಲ್ ಆಗ್ತೀನಿ ನಾನು ಗಂಗಾವತಿ ಇದ್ದವನು ಅಂತ. ನೋಡಮ್ಮ ಎಷ್ಟು ಆಗುತ್ತೆ ಅಷ್ಟು ಜಲ್ದಿ.
ಗೈಸ್ ಆ್ಯಂಡ್ ಇವತ್ತಿಂದು ವ್ಲಾಗ್ ಇಲ್ಲಿಗೆ ಮುಗಿಸ್ಬೇಕಂತ ಇಂಟ್ರೆಸ್ಟ್ ಇಲ್ಲ, ಆದರೂ ಸ್ವಲ್ಪ ಟೈರ್ಡ್ ಆಗಿದ್ದೀನಿ. ನನಗೆ ಎಡಿಟಿಂಗ್ ಅವು ಇವು ಕೆಲಸ ಇರ್ತವೆ ಆ್ಯಂಡ್ ಡೈಲಿ ವ್ಲಾಗ್ ನೀಟಾಗಿ ಮಾಡ್ಬೇಕಂತ ಐತಿ. ಮಾಡಮ್ಮ, ಎಷ್ಟು ಜಲ್ದಿ ಆದ್ರೆ ಅಷ್ಟು ಜಲ್ದಿ ಮಾಡ್ತೀನಿ. ಆ್ಯಂಡ್ ಇದೇ ಸಪೋರ್ಟ್ ಇರಲಿ ಅಂತ ಬಯಸ್ತಿದ್ದೀನಿ ಗೈಸ್. ಆ್ಯಂಡ್ ಸ್ವಲ್ಪ ಜಲ್ದಿ ಕಲಿಬೇಕಂತ ಐತಿ. ಎಡಿಟರ್ಸ್ ನೋಡಿಕಿ ಆ್ಯಂಡ್ ಎಷ್ಟು ಜಲ್ದಿ ಆದ್ರೆ ಅಷ್ಟು ಜಲ್ದಿ ಒಳ್ಳೆ ಕಂಟೆಂಟ್ ಕೊಡಬೇಕು. ಯಾಕಂದ್ರೆ ನನ್ನ ಕಡೆ ಒಳ್ಳೆ ಫೋನ್ ಇದೆ, ಎಲ್ಲ ಐತಿ. ನಾನು ಮಾಡೋದಷ್ಟೇ, ನನ್ನ ಲೇಸಿನೆಸ್ ಕಡಿಮೆ ಮಾಡಿ ನಾನು ಮಾಡ್ಬೇಕಷ್ಟೇ. ಒಳ್ಳೆ ಕಂಟೆಂಟ್ ಕೊಟ್ಟರೆ ಅದು ಹಿಟ್ ಆಗಲೇಬೇಕು. ಡಿಸಿಪ್ಲಿನ್ಲಿದ್ದ ಮಾಡಿದರೆ ನಾನು ಮಾಡ್ತಿಲ್ಲ, ಅದು ಮಾಡೇ ಮಾಡ್ತೀನಿ. ಇದು ನನ್ನ ಒಂದು ಪ್ರಾಮಿಸ್ ಅಷ್ಟೇ. ಜಸ್ಟ್ ನೋಡ್ತೀರಿ ವ್ಲಾಗ್ನ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಓಕೆ ಬಾಯ್, ಥ್ಯಾಂಕ್ ಯು ಗಾಯ್ಸ್.